ಮೈಸೂರ್ ಪಾಕು ಸೇಲ್ ಆಗೋದೇ ನಿಂತೋಗ್ಬಿಟ್ಟಿದೆ ಅಂತೆ. ಹೌದಾ? ಯಾಕಂದ್ರೆ ಹಾ. ನಿನ್ಗಿಂತ ಸ್ವೀಟ್ ಯಾವ್ದು ಇಲ್ಲ. ಟ್ರೋಲ್ ಆಗುತ್ತೆ ಇದು ಟ್ರೋಲ್ ಆಗುತ್ತೆ. ನಿಂಗ್ ಟ್ಯಾಟೋ ಅಂದ್ರೆ ಇಷ್ಟನಾ? ಅಫ್ಕೋರ್ಸ್ ತುಂಬಾ ಇಷ್ಟ. ಆಕ್ಚುಲಿ ನೀವಂದ್ರೆ ನಂಗೆ ತುಂಬಾ ಇಷ್ಟ. ತುರಾಜ ಕಾಲಿಟ್ಟ ಸೈಡು ಬಿಡೋಲ್ಲ. ಕೊಡು ಸ್ವಲ್ಪ. ಐ ಲವ್ ಯು. ಐ ಲವ್ ಯು ಕಣೆ. ನೀವು ಹೈ ವೋಲ್ಟೇಜಾ? ಏಕೆ? ನಿಮ್ಮನ್ನ ನೋಡಿದ ತಕ್ಷಣ ನಾನು ಫುಲ್ ಕರೆಂಟ್ ಹೊಡಿತಾ ಇದ್ದೆ. ಓ ಮಜಾ ತುಂಬಾ ಹೊತ್ತಾಯ್ತಾ ಬಂದು? ಎಷ್ಟೊತ್ತ ಕಾಯಿಸೋದು? ಹಾಫ್ ಅನ್ ಅವರ್ ಆಯ್ತು ಕಣೋ, ವೇಟ್ ಮಾಡ್ತಾ ಇದ್ದೀನಿ. ಯಾರಲ್ಲ ಅವಳು ಹುಡುಗಿ? ಮಚ್ಚಾ, ಬಂದೆ ಟ್ರಾಫಿಕ್ ಇತ್ತು ಸಿಕ್ಕಾಪಟ್ಟೆ, ಹಾಗಾಗಿ ಸ್ವಲ್ಪ ಲೇಟ್ ಆಯ್ತು. ಏನ್ ಹೇಳು, ಅರ್ಜೆಂಟ್ ಬಾ ಅಂತ ಕರ್ದಿಯಲ್ಲ ಅಂತ. ಮಚ್ಚಾ ಏನಂದ್ರೆ ತುಂಬಾ ದಿವಸದಿಂದ ಹೇಳ್ಬೇಕು. ಏನ್ ಹೇಳ್ಬೇಕು? ಅಣ್ಣ ನನ್ ಕೈಯಲ್ಲಿ ಆಯ್ತಾ? ಏನಂತಂದ್ರೆ ಅದೇ ಏನಂತ ಹೇಳು. ಹೆಂಗೋ ಫೆಬ್ರವರಿ 14 ಬರ್ತಾ ಇದೆ. ಬರ್ತಾ ಇದೆ. ಹಾಗಾಗಿ ಅದ್ ಬರ್ತಾ ಇಲ್ಲ, ಡೇಟ್ ಹಂಗಂಗೆ ಹೋಗ್ತಾ ಇಲ್ಲ, ಇರುತ್ತೆ. ಅಂದ್ರೆ ನಂಗೆ ನಾನು ಇಲ್ಲಿವರೆಗೂ ಸಿಂಗಲ್ ಆಗಿದೆ. ಹೌದಾ? ಅಟ್ಲೀಸ್ಟ್ ಆಗೋ ಮಿಂಗಲ್ ಯಾರನ್ನಾದ್ರೂ ನೋಡ್ಬೇಕಾ? ಮಚ್ಚಾ ಅದಕ್ಕೆ ನಾನು ಬಂದಿರೋದು ಕಣ. ಅಯ್ಯೋ ಇರೋ ನೋಡೋಣ. ಸರಿ ಎಲ್ಲಿ ನೋಡ್ತಿದ್ಯಾ? ಆಕ್ಚುಲಿ ನಾನು ಹೆಂಗಿದಾಳೆ? ಸಕ್ಕತ್ತಾಗಿದ್ದಾಳೆ. ಹೌದಾ? ಯಾವ ತರ ಹುಡುಗಿ ನೋಡ್ಕೊಂಡಿದ್ಯಾ? ಏನ್ ಮಾಡ್ಕೊಂಡಿದ್ದಾಳೆ? ಅವಳು ಆಕ್ಚುಲಿ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದ್ದಾಳೆ. ಹೌದಾ? ತುಂಬಾ ಚೆನ್ನಾಗಿ ತುಂಬಾ ಮಾಡ್ತಾಳೆ. ಚೆನ್ನಾಗಿ. ತುಂಬಾ ಚೆನ್ನಾಗಿ ಓ, ನಾವ್ ನೋಡಿದೀವಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಲ್ಲಿ ನೋಡಿದೀವಿ? ಆಕ್ಚುಲಿ ನನ್ ಮುಂದೆ ಇರೋದು ನೀನೇ ಕಣೋ. ಓ ನನ್ನ ಸೋನಾಲಿಸ ಮಾತೆಲ್ಲ ಜೇನಾರಸ. ಇರೋದು ಸಿಗ್ಲಿಲ್ಲ. ಸಿಕ್ಕಿಲ್ಲ. ಅಟ್ಲೀಸ್ಟ್ ಯಾಕೋ ಸಿಕ್ಕಿಲ್ಲ ಅಂತ ನಮ್ಗೆ ಹೇಳಿದ್ರೆ ನಾವು ಹುಡುಕಿ ಕೊಡ್ತಿದ್ವಲ್ಲ. ನಾನು ಅನ್ಕೊಂಡೆ ಗೊತ್ತಾ, ಬ್ರೋಕರ್ ವಹಿಸ್ಕೊಬಿಡೋಣ ಅನ್ಕೊಂಡ್ಬಿಟ್ಟಿದೀವಿ. ಬ್ರೋಕರ್ ಎಲ್ಲ ಬೇಡ. ಇನ್ನೇನ್ ಬೇಕು? ಆಕ್ಚುಲಿ ಅಟ್ಲೀಸ್ಟ್ ಈ ವರ್ಷ ಆದ್ರೂ ಕಮಿಟ್ ಆಗೋಣ ಅನ್ಕೊಂಡು ಯೋಚನೆ ಮಾಡಿದೆ. ನಿಂಗ್ ಟ್ಯಾಟೋ ಅಂದ್ರೆ ಇಷ್ಟನಾ? ಅಫ್ಕೋರ್ಸ್ ತುಂಬಾ ಇಷ್ಟ. ಆಕ್ಚುಲಿ ನೀವಂದ್ರೆ ನಂಗೆ ತುಂಬಾ ಇಷ್ಟ. ತುರಾಜ ಕಾಲಿಟ್ಟ ಸೈಡು ಬಿಡೋಲೆ. ಫ್ರೆಂಡ್ಸ್ ಅಲ್ವಾ? ಹೌದು. ಯಾಕೆ ನೀನು ಕೂಡ ಸಿಂಗಲ್ ಆಗಿದೆ? ನಾವು ಫ್ರೆಂಡ್ಸ್ ಅಲ್ಲೇ ಇರ್ಬೇಕಲ್ವಾ? ಆಕ್ಚುಲಿ ಫ್ರೆಂಡ್ಸ್ ಇಂದಾನೆ ತಾನೇ ಲವರ್ ಆಗೋದು. ಹಂಗ ಅನ್ಕೊಂಡು ಎಲ್ಲಾರು ಲವರ್ ಆಗಕ್ ಸಾಧ್ಯ ಇಲ್ಲಲ್ಲ. ಬೆಸ್ಟ್ ಫ್ರೆಂಡ್ಸ್ ಅನ್ನೋರು ಇರ್ತಾರಲ್ವಾ? ಅದನ್ನೇ ನಾನು ಹೇಳಿದ್ದು. ಬೆಸ್ಟ್ ಫ್ರೆಂಡ್ ಅನ್ನೋದು ನೀ ಬರ್ತೀವಿ ಹೆಲ್ಪ್ ಮಾಡಿ ನಾಳೆಯಿಂದ ಹೊಸ ಒಂದು ಸ್ಟಾರ್ಟ್ ಮಾಡಿ. ಏನ್ ಸ್ಟಾರ್ಟ್ ಮಾಡ್ತೀಯಾ? ಐ ಲವ್ ಯು. ಐ ಲವ್ ಯು ಕಣೆ. ಐ ಲವ್ ಯು ಟು ಕಣೋ. ನಾನು ನಿನ್ನ ಅಂದ್ರೆ ತುಂಬಾ ದಿವಸದಿಂದ ಮನ್ಸಲ್ಲಿ ಇತ್ತು ಆಕ್ಚುಲಿ ಹೇಳ್ಬೇಕು ಅಂತ, ಹೇಳಕ್ ಆಗಿರ್ಲಿಲ್ಲ. ಅದಕ್ಕೆ ಈ ವರ್ಷ ಧೈರ್ಯ ಮಾಡ್ಕೊಂಡು ಈ ಪ್ರಪೋಸ್ ಡೇಗೆ ನನ್ನ ಪ್ರಪೋಸಲ್ ಅಕ್ಸೆಪ್ಟ್ ಮಾಡು ಅಂತ ಕೇಳ್ತಾ ಇದ್ದೀನಿ. ಏನ್ ತಂದಿದ್ಯಾ ಪ್ರಪೋಸಿಗೆ? ನನ್ನ ಹಾರ್ಟ್ ನೀನು ಕೊಟ್ಟಿದ್ದೀನಿ ಎಲ್ಲ ಐತ ನೀನ್ ಆಟು ಒಳಗಡೆಗೆ. ಒಳಗಡೆ ಎಷ್ಟು ಇಷ್ಟಪಡ್ತಿದ್ಯಾ ಹೇಳಪ್ಪ ಆಯ್ತು. ಆಕ್ಚುಲಿ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ನಮ್ಮ ಮನೇಲಿ ಒಪ್ಪಲ್ಲ ಲವ್ ಮ್ಯಾರೇಜ್. ಆಕ್ಚುಲಿ ನಾನು ಒಪ್ಪಿಸ್ತೀನಿ ಅತ್ತೆ ಹತ್ರ. ನಮ್ಮಮ್ಮ ಒಪ್ಪಲ್ಲ. ಅದೇನ್ ಹೇಳಿದ್ದು, ನಾನು ಬಂದ್ಬಿಟ್ಟು ಒಪ್ಪಿಸ್ತೀನಿ. ಅಪ್ಪಂಗೆ ಇಷ್ಟ ಇಲ್ಲ ಲವ್ ಮ್ಯಾರೇಜ್. ಲವ್ ಬೇಡ, ಹೋಗೋಣ. ಅದೇಂಗ್ ಅರೇಂಜ್ ಆಗುತ್ತೆ? ಇವಾಗ ನೀನ್ ಪ್ರಪೋಸ್ ಡೇ ದಿನ ಪ್ರಪೋಸ್ ಮಾಡ್ತಿದೀಯಾ, ವ್ಯಾಲೆಂಟೈನ್ಸ್ ಡೇ ಅಂತ ತುಂಬಾ ಇಷ್ಟ ಅಂತೀಯಾ. ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಏನು? ಪ್ರೀತಿ ಮಾಡೋರು ದಿನಾಚರಣೆ. ನಾವು ಪ್ರೀತಿ ಮಾಡ್ತಿಲ್ವಲ್ಲ. ಅದನ್ನೇ ಹೇಳಿದ್ರು, ಇಷ್ಟು ವರ್ಷ ನಾವು ಫ್ರೆಂಡ್ ಆಗಿದ್ದು ಸಾಕು, ಇನ್ಮೇಲೆ ಮಿಂಗಲ್ ಆಗೋಣ ಅಂತ ನನಗೆ ಅನಿಸ್ತು. ನಮ್ಮ ಮನೇಲಿ ಒಪ್ಪಲ್ಲ. ಹ್ಮ್? ಒಪ್ಪಲ್ಲ ಮನೇಲಿ. ನಾನೇನು ಅಪ್ಪ ಅಮ್ಮಗೆ ಇಷ್ಟನೇ ಇಲ್ಲ ಲವ್ ಮ್ಯಾರೇಜ್ ಅಂದ್ರೆ. ಓಕೆ. ಆಕ್ಚುಲಿ ನೀನ್ ನೋಡಿದ ತಕ್ಷಣ ನನ್ನ ಬಾಡಿಯಲ್ಲಿ ಫುಲ್ ಒಂಥರ ಕರೆಂಟ್ ತುಂಬಾ ಜನ ಹೇಳ್ತಾರೆ ಆತರ. ಮೈಸೂರ್ ಪಾಕು ಸೇಲ್ ಆಗೋದೇ ನಿಂತೋಗ್ಬಿಟ್ಟಿದೆ ಅಂತೆ. ಹೌದಾ? ಯಾಕಂದ್ರೆ ನಿನ್ಗಿಂತ ಸ್ವೀಟ್ ಯಾವ್ದು ಇಲ್ಲ. ಟ್ರೋಲ್ ಆಗುತ್ತೆ ಇದು ಟ್ರೋಲ್ ಆಗುತ್ತೆ. ಇನ್ಸ್ಟಾದಲ್ಲಿ ತುಂಬಾ ರೀಲ್ಸ್ ಆಗುತ್ತೆ. ಸಿಂಗಲ್ ಆಗಿದ್ದು ಬೋರ್ ಆಗಿದೆ. ನೀನು ಇಷ್ಟು ವರ್ಷದಿಂದ ಸಿಂಗಲ್ ಆಗಿದ್ಯಾ? ಒಂದು ಈ ವರ್ಷದಿಂದ ಆದ್ರೂ ಕಮಿಟ್ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೆ. ಇದು ಆಕ್ಚುಲಿ ಚೆನ್ನಾಗಿರೋದು. ಅದಕ್ಕೆ ಟೈಮ್ ಕೊಡು ಸ್ವಲ್ಪ. ಐ ಲವ್ ಯು. ಐ ಲವ್ ಯು ಕಣೆ. ಐ ಲವ್ ಯು ಟು ಕಣೋ. ರಿಮೋಟಾ? ಯಾಕೆ? ನನ್ನ ಹಾರ್ಟ್ ನ ಫುಲ್ ಕಂಟ್ರೋಲ್ ಮಾಡ್ತಿದ್ದೆ. ಓ ಹಾಗೆ ನಿಮ್ ಕಣ್ಣು ನೋಡಿದ್ರೆ ಫುಲ್ ಒಂಥರ ಏನು ಹೇಳಿ. ಈಗ ಫೈನಲ್ ಆಗಿ ಏನ್ ಹೇಳ್ತೀರಾ? ಒಪ್ಕೊಳ್ಳಿ. ನೀವು ಹೈ ವೋಲ್ಟೇಜಾ? ಯಾಕೆ? ನಿಮ್ಮನ್ನ ನೋಡಿದ ತಕ್ಷಣ ನಾನು ಫುಲ್ ಕರೆಂಟ್ ಹೊಡಿತಾ ಇದ್ದೆ. ಓ ಅಷ್ಟೇ. ಏನಂತಂದ್ರೆ ಪ್ಲೀಸ್ ಒಪ್ಕೊಳ್ಳಿ. ಯಾಕಂದ್ರೆ
ಇಲ್ಲಿವರೆಗೂ ಸಿಂಗಲ್ ಆಗಿರೋದು ಸಾಕಾಗಿದೆ ನಂಗೆ. ಅದಕ್ಕೆ ಅಟ್ಲೀಸ್ಟ್ ನಾನ್ ನೋಡಿ ಹಿಂಗ ಮಾಡ್ತೀನಿ. ಅದಾಗಲ್ಲ ಅನ್ಸುತ್ತೆ. ಆಕ್ಚುಲಿ ನಾನು ಬೆಸ್ಟ್ ಫ್ರೆಂಡ್ ಅನ್ನ ಲವ್ ಮಾಡಿ ಮದ್ವೆ ಆದ್ರೆ ಚೆನ್ನಾಗಿರ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಅರ್ಜೆಂಟ್ ಆಗಿ ನಿಮ್ಮನ್ನ ನಾನು ಕರೆಸಿದೆ. ಡಬ್ಬ ನನ್ ಮಗ್ನೆ ಅದಕ್ಕೆ ಇಷ್ಟ ತನಕ ಕಾಯಿಸ್ತಾ ಇದು ಹೇಳ್ಬೋದಿತ್ತಲ್ಲ. ಆಕ್ಚುಲಿ ಏನು ಅರ್ಜೆಂಟ್ ಬಾ 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 ಇದಕ್ಕೆ ಏನಪ್ಪ ಆಗೋಯ್ತು ಅನ್ಕೊಂಡ್ ಬಂದೆ ನಾನು. ಫೋನಲ್ಲಿ ಹೇಳೋಣ ಅನ್ಕೊಂಡು ನಾನು ತುಂಬಾ ಸರಿ ಟ್ರೈ ಮಾಡಿದೆ. ಬಟ್ ಏನಂತಂದ್ರೆ ಅದು ಧೈರ್ಯ ಸಾಕಾಗ್ಲಿಲ್ಲ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ಬೇಡ ಇವತ್ತು ಹೇಳಿ ಬಿಡೋಣ ಅನ್ಕೊಂಡು ಬಂದೆ. ಬಟ್ ನಮ್ಮ ಅಣ್ಣಂಗೆ ಗೊತ್ತಾದ್ರೆ ಅಷ್ಟೇ ನನ್ ಕತೆ. ಅಪ್ಪಿ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ಸ್ಟಾರ್ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ. ಹೌದಾ? ಹೌದು. ಪ್ಲೀಸ್ ಒಪ್ಕೊಳ್ಳಿ. ಹೌದಾ ಒಪ್ಕೊಳ್ಳೇಬೇಕಾ? ಸರಿ ಬಿಡು ಮಚ್ಚ, ನನ್ಗೂ ಬೇಡ ನಿನ್ಗೂ ಬೇಡ, ಮನೆಗೂ ಒಪ್ಪಲ್ಲ. ಇದೊಂದು ಜನ್ಮವೇ ಎಂತಹ ದುರ್ವಿಧಿ. ಇಷ್ಟ ಇಲ್ಲ, ಅಪ್ಪ ಅಮ್ಮ ಬೇಜಾರ್ ಮಾಡೋದು ನಂಗೂ ಇಷ್ಟ ಇಲ್ಲ. ಒಳ್ಳೆ ಫ್ರೆಂಡ್ ಆಗಿ ಬೆಸ್ಟ್ ಫ್ರೆಂಡ್ ವರ್ಷ ಹೇಗಿದ್ವಿ ಹಾಗೆ ಇರೋಣ. ಹಾಗೆ ಹಾಗೆ ಇರೋಣ. ಆಕ್ಚುಲಿ ಇನ್ನೊಂದು ಹೇಳ್ಬೇಕು ನಾನು. ಇದು ಏನಪ್ಪಾ ಅಂತಂದ್ರೆ ವ್ಯಾಲೆಂಟೈನ್ಸ್ ಡೇಗೋಸ್ಕರ ಪ್ರಪೋಸ್ ಪ್ರಾಂಕ್ ಮಾಡೋಣ ಅನ್ಕೊಂಡು ನಿಂಗೆ ಕ್ಯಾಮ್ರಾ ಅಲ್ಲಿದೆ ನೋಡು. ಒಂದು ಆಕ್ಚುಲಿ ಏನಂತಂದ್ರೆ ಎಷ್ಟು ಪ್ರಾಂಕ್ ಮಾಡಿದಾನೆ ನೋಡಿ ಫ್ರೆಂಡಿಗೆನೆ ಒಂದು ಚೂರು ವಿಷಯ ಗೊತ್ತಿಲ್ದೆ. ಈಗ ಹೆಂಗು ವ್ಯಾಲೆಂಟೈನ್ಸ್ ನಾನೇನ್ ಅನ್ಕೊಂಡ್ ಬಂದೆ ಅಂತಂದ್ರೆ ನಾನು ಅದೇ ಅನ್ಕೊಂಡೆ ಪ್ರಪೋಸ್ ಡೇ ಮಾಡ್ತಿದ್ಯಾ ಏನು ಪ್ರಪೋಸ್ ಡೇಗೆ ಏನು ಇಟ್ಕೊಳ್ದೆ ಬಂದಿದ್ಯಲ್ಲ ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ. ಆಕ್ಚುಲಿ ನಾನೇನ್ ಅನ್ಕೊಂಡೆ ಒಪ್ಕೊಳ್ತಾಳೋ ಇಲ್ವಾ ಅಂತ ನೋಡಕ. ನೀನ್ ಒಪ್ಕೊಂಡೆ ನಾನು ಫ್ರಾಂಕ್ ಅಂತ ಹೇಳೋದ್ ಬೇಡ ಅನ್ಕೊಂಡ್ ಬಂದೆ. ಬರೀ ಡೌಗಳಿಂದ ಬಟ್ ಒಪ್ಕೊಳ್ಳಿಲ್ಲಲ್ಲ, ಅದಕ್ಕೆ ಹೆಣ್ಮಕ್ಳೇ ತುಂಬಾ ಚೆನ್ನಾಗಿ ವಿಡಿಯೋಸ್ ಮಾಡ್ತಿದ್ದಾನೆ. ಎಲ್ಲರೂ ಅಮಿತ್ ಅಡ್ಡ ಯೂಟ್ಯೂಬ್ ಚಾನೆಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಅಮಿತ್ ಅಡ್ಡ ಯೂಟ್ಯೂಬ್ ಚಾನೆಲ್ ಹೋಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಓಕೆ ಗೈಸ್, ಇದು ಆಗಿತ್ತು ನನ್ನ ಬೆಸ್ಟ್ ಫ್ರಾಂಕು. ಆಕ್ಚುಲಿ ನಿಮಗೆ ಏನ್ ಅನಿಸ್ತು ಅಂತ ಕಮೆಂಟ್